Hi friends! ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ SK1208 ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ಟೋರಿ ರಿಟನ್ ಬೈ SK1208 ಸ್ಟುಡಿಯೋ. ಎಂಜಾಯ್. ಆಂಜನೇಯನ ಕಥೆ. ಹಳೆಯ ಕಾಲದಲ್ಲಿ ದೇವತೆಗಳು, ಋಷಿಗಳು ಭೂಮಿಯ ಮೇಲೆ ತಪಸ್ಸು ಮಾಡುತ್ತಿದ್ದಾಗ ಸ್ವರ್ಗದಿಂದ ಅಂಜನಾದೇವಿ ಭೂಮಿಗೆ ಬಂದಳು. ಅವಳು ಶಿವನ ಭಕ್ತೆಯಾಗಿದ್ದಳು. ಪರ್ವತರಾಜ ಕೇಶರಿಯ ಪತ್ನಿಯಾಗಿ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದಳು. ಅವಳ ಹೃದಯದಲ್ಲಿ ಒಂದು ಆಶಯ ಇತ್ತು. ನನ್ನ ಮಗ ದೇವರವ ಸೇವಕನಾಗಿರಲಿ, ಶೂರನಾಗಿರಲಿ, ಭಕ್ತನಾಗಿರಲಿ. ವಾಯುದೇವರು ಅವಳ ತಪಸ್ಸಿಗೆ ಸಂತುಷ್ಟನಾದರು. ಶಿವನ ಅನುಗ್ರಹದಿಂದ ವಾಯುದೇವರು ತನ್ನ ಶಕ್ತಿಯಿಂದ ಒಂದು ದೈವಿಕ ಕಿರಣವನ್ನು ಅವಳ ಗರ್ಭದಲ್ಲಿ ನೆಟ್ಟರು. ಆ ಕಿರಣದಿಂದ ಜನಿಸಿದವನೇ ಆಂಜನೇಯೇ, ಅಂದರೆ ಹನುಮಂತ. ಅವನ ಜನ್ಮವೇ ದೈವ ಸಂಕಲ್ಪ. ಮಗು ಚಿಕ್ಕ ವಯಸ್ಸಿನಲ್ಲಿ ಅಚ್ಚರಿಯ ಶಕ್ತಿಯುಳ್ಳವನಾಗಿದ್ದ. ಒಂದು ದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಾಗ ಸೂರ್ಯನನ್ನು ಅವನು ಹಣ್ಣೆಂದು ಭಾವಿಸಿದ. ಎಷ್ಟು ಸುಂದರವಾದ ಕೆಂಪು ಹಣ್ಣು ಎಂದು ಆಕಾಶಕ್ಕೆ ಹಾರಿ ಸೂರ್ಯನ ಕಡೆ ಓಡಿದ. ಅವನ ವೇಗವು ಅಸಾಧ್ಯ. ದೇವತೆಗಳು ಬೆಚ್ಚಿಬಿದ್ದರು. ಇಂದ್ರದೇವರು ಭಯದಿಂದ ವಜ್ರಾಯುಧವನ್ನು ಎಸೆದರು. ಅದು ಹನುಮಂತನ ತಿತ್ತೂರಿನಲ್ಲಿ ಬಡಿದು ಅವನು ಪೃಥ್ವಿಗೆ ಬಿದ್ದ. ಅವನ ತಾಯಿ ಅಂಜನಾ ಕಣ್ಣೀರಿಟ್ಟಳು. ವಾಯುದೇವರು ಕೋಪಗೊಂಡು ಗಾಳಿಯನ್ನೆಲ್ಲ ಹಿಂಪಡೆದರು. ಪ್ರಾಣಿಗಳು ಉಸಿರಾಡಲಾರದೆ ನರಳಿದವು. ದೇವತೆಗಳು ಬಂದು ಕ್ಷಮೆ ಕೇಳಿದರು. ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ಬ್ರಹ್ಮನು ಅವನಿಗೆ ಅಜೇಯತೆ ನೀಡಿದನು. ಶಿವನು ಅಮರತ್ವ ನೀಡಿದನು. ವಾಯುದೇವರು ವೇಗ ಮತ್ತು ಬುದ್ಧಿಯ ವರ ನೀಡಿದನು. ಹೀಗೆ ಹನುಮಂತ ದೇವತೆಗಳ ಅನುಗ್ರಹ ಪಾತ್ರನಾದ. ಅವನ ಬಾಲ್ಯ ಚಮತ್ಕಾರದಿಂದ ಕೂಡಿತ್ತು. ಪರ್ವತಗಳನ್ನು ಎತ್ತಿಯಾಡುತ್ತಿದ್ದ, ಋಷಿಗಳನ್ನು ಕಾಡುತ್ತಿದ್ದ. ಒಂದು ದಿನ ಋಷಿಗಳು ಕೋಪಗೊಂಡು ಅವನಿಗೆ ಶಾಪ ನೀಡಿದರು. ನೀನು ನಿನ್ನ ಶಕ್ತಿಯನ್ನು ಮರೆತು ಬಿಡು. ಯಾರು ನಿನಗೆ ನೆನಪಿಸುತ್ತಾರೋ ಅವರ ಸಲಹೆಯಿಂದ ಮಾತ್ರ ನಿನಗೆ ನಿನ್ನ ಶಕ್ತಿ ಗೊತ್ತಾಗಲಿ. ಕಾಲ ಕಳೆದಿತು. ಆ ಸಮಯದಲ್ಲಿ ಅಯೋಧ್ಯೆಯ ರಾಜಕುಮಾರ ರಾಮ ವನವಾಸದಲ್ಲಿದ್ದ. ರಾವಣನು ಸೀತೆಯನ್ನು ಅಪಹರಿಸಿದ. ಸೀತೆಯನ್ನು ಹುಡುಕುವ ಪ್ರಯತ್ನದಲ್ಲಿ ರಾಮ ಮತ್ತು ಲಕ್ಷ್ಮಣ ಕಿಷ್ಕಿಂಧೆಯತ್ತ ಬಂದರು. ಅಲ್ಲಿ ಸುಗ್ರೀವ ಹಾಗೂ ಹನುಮಂತ ಅವರನ್ನು ಭೇಟಿಯಾದರು. ರಾಮನ ದರ್ಶನದ ಕ್ಷಣದಲ್ಲೇ ಹನುಮಂತನ ಹೃದಯದಲ್ಲಿ ಭಕ್ತಿ ಉಕ್ಕಿತು. ಅವನು ರಾಮನ ಪಾದಗಳಿಗೆ ಬಿದ್ದು, ಸ್ವಾಮಿ, ನಾನು ನಿಮ್ಮ ದಾಸನು, ನಿಮ್ಮ ಸೇವೆಗೆ ಸಿದ್ಧನಾಗಿದ್ದೇನೆ ಎಂದನು. ರಾಮನು ಅವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ. ಆ ಕ್ಷಣದಲ್ಲೇ ಹನುಮಂತನಿಗೆ ತನ್ನ ಶಕ್ತಿ ನೆನಪಾಯಿತು. ರಾಮನ ಆದೇಶದ ಮೇರೆಗೆ ಅವನು ಸೀತೆಯನ್ನು ಹುಡುಕುವ ಕಾರ್ಯಕ್ಕೆ ಹೊರಟನು. ವಾನರ ಸೇನೆ ಸಮುದ್ರ ತೀರಕ್ಕೆ ತಲುಪಿದಾಗ ಎಲ್ಲರೂ ಗಾಬರಿಯಾದರು. ಸಮುದ್ರ ಎಷ್ಟೋ ಅಗಾಧ, ಯಾರು ದಾಟುತ್ತಾರೆ ಎಂದು ಕೇಳಿದಾಗ ಹನುಮಂತ ಎದ್ದು ನಿಂತ. ಅವನು ಕೈಗಳನ್ನು ಜೋಡಿಸಿ ಜೈ ಶ್ರೀರಾಮ್ ಎಂದು ಕೂಗಿ ಶಕ್ತಿ ಸಂಗ್ರಹಿಸಿದ. ಅವನ ದೇಹ ಪರ್ವತದಷ್ಟು ದೊಡ್ಡದಾಯಿತು. ಒಂದು ಜಿಗಿತದಲ್ಲಿ ಸಮುದ್ರ ದಾಟಿದ. ಲಂಕೆಗೆ ತಲುಪಿದ ಹನುಮಂತ ಅಶೋಕವಾಟಿಕೆಯಲ್ಲಿ ಸೀತೆಯನ್ನು ಕಂಡು ರಾಮನ ಉಂಗುರ ಕೊಟ್ಟ. ಮಾತೆ, ರಾಮ ಶೀಘ್ರದಲ್ಲೇ ನಿಮ್ಮನ್ನು ರಕ್ಷಿಸುತ್ತಾನೆ
ಎಂದು ಭರವಸೆ ನೀಡಿದ. ರಾವಣನ ದೂತರನ್ನು ಎದುರಿಸಿ ಹನುಮಂತ ತನ್ನ ಶಕ್ತಿಯನ್ನು ತೋರಿಸಿದ. ಅವನ ಬಾಲಕ್ಕೆ ಬೆಂಕಿ ಹಚ್ಚಿದರೂ ಅವನು ಅದನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಲಂಕೆಯೆಲ್ಲ ಬೆಂಕಿಯಲ್ಲಿ ಮುಳುಗಿಸಿದ. ನಂತರ ಅವನು ರಾಮನ ಬಳಿಗೆ ಬಂದು ಸೀತೆಯ ವಿಚಾರ ತಿಳಿಸಿದ. ರಾಮನು ಅವನ ಭಕ್ತಿಯನ್ನು ನೋಡಿ ಸಂತೋಷದಿಂದ ಅಪ್ಪಿಕೊಂಡ. ಹನುಮಂತ, ನಿನ್ನಂತಹ ಸೇವಕನಿದ್ದರೆ ದೇವರಿಗೂ ಹೆಮ್ಮೆಯೇ ಎಂದು ರಾಮನು ಹೇಳಿದರು. ಯುದ್ಧದಲ್ಲಿ ಹನುಮಂತನ ಪಾತ್ರ ಅಮೋಘವಾಗಿತ್ತು. ಲಕ್ಷ್ಮಣ ಬಿದ್ದಾಗ ಸಂಜೀವಿನಿ ಔಷಧಿಯನ್ನು ತರಲು ಅವನು ಹಿಮಾಲಯವನ್ನೇ ಎತ್ತಿಕೊಂಡು ಬಂದನು. ರಾಮ-ರಾವಣ ಯುದ್ಧದಲ್ಲಿ ಜಯ ಸಾಧಿಸಿದ ನಂತರವೂ ಹನುಮಂತ ವಿನಯದಿಂದಲೇ ಉಳಿದ. ರಾಮ ರಾಜ್ಯಾಭಿಷೇಕದ ದಿನ ಹನುಮಂತ ದೂರ ಕುಳಿತಿದ್ದ. ರಾಮನು ಕೇಳಿದ, ಹನುಮಂತ, ಏಕೆ ದೂರ ನಿಂತಿದ್ದೀಯ? ಹನುಮಂತ ಉತ್ತರಿಸಿದ, ಸ್ವಾಮಿ, ನಾನು ನಿಮ್ಮ ದಾಸ. ದೇವರ ಹತ್ತಿರ ಬರುವ ಗೌರವ ನನಗೆ ಬೇಡ. ನಿಮ್ಮ ಸೇವೆಯೇ ನನ್ನ ಪರಮಾರ್ಥ. ರಾಮನು ನಗುತ್ತ, ಹನುಮಂತ, ನೀನು ನನ್ನಿಂದ ಅಳಿಯದವರಾಗಿದ್ದೀಯ ಎಂದು ಆಶೀರ್ವಾದ ನೀಡಿದ. ಅಂದಿನಿಂದ ಹನುಮಂತ ಕಾಲಾತೀತನಾದ. ಎಲ್ಲ ಕಾಲದಲ್ಲೂ ಎಲ್ಲೆಡೆ ಯಾವ ಭಕ್ತನು ರಾಮನ ನಾಮ ಜಪಿಸುತ್ತಾನೋ ಅಲ್ಲಿ ಹನುಮಂತನ ಪ್ರತ್ಯಕ್ಷತೆ ಇದೆ. ಅಂಜನೇಯನು ಕೇವಲ ಶೂರನಲ್ಲ, ಆತ ಭಕ್ತಿಯ ಚಿಹ್ನೆ, ನಿಷ್ಠೆಯ ಪ್ರತ್ಯಯ, ಧೈರ್ಯದ ರೂಪ. ಅವನ ಕಥೆ ನಮಗೆ ಹೇಳುತ್ತದೆ, ದೇವನ ಮೇಲಿನ ನಂಬಿಕೆ ಇದ್ದರೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಹನುಮಂತನ ನಾಮಸ್ಮರಣೆ ಮಾಡಿದರೆ ಅಂಜನಾದ ಸುತಶಕ್ತಿ ನಮ್ಮೊಳಗೆ ಹುಟ್ಟುತ್ತದೆ. ಭಕ್ತಿ, ಧೈರ್ಯ, ಸೇವೆ ಇವೆಲ್ಲವೂ ಒಂದಾಗಿ ಅಂಜನೇಯನ ಕಥೆಯ ಅರ್ಥವನ್ನು ತೋರುತ್ತವೆ. ಜೈ ಶ್ರೀರಾಮ, ಜೈ ಹನುಮಂತ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ SK128 ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.